ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಭೀಕರ ಕಾಳಗ ನಡೆದಿದೆ. ತಾಲಿಬಾನ್ ದಾಳಿಯಲ್ಲಿ ಪಾಕಿಸ್ತಾನದ 15 ಯೋಧರು ಬಲಿಯಾಗಿದ್ದಾರೆ. ಗಡಿ ವಿಚಾರವಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯೆ ಈಗ ಸಮರವೇ ನಡೀತಾ ಇದೆ. ಅಲ್ಲೋಲ ಕಲ್ಲೋಲ ಈಗ ಅವರವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಿರಂತರವಾಗಿ ಶೆಲ್ ದಾಳಿ ಸ್ಫೋಟಗಳನ್ನು ಮಾಡಲಾಗ್ತಾ ಇದೆ. ಈಗ ಪಾಕಿಸ್ತಾನ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಾರೆ ತಾಲಿಬಾನ್ ಅವರು. ಪಾಕ್ ಸೇನಾ ನೆಲೆಗಳು ಠಾಣೆಗಳ ಮೇಲೆ ಅಫ್ಘಾನ್ ದಾಳಿಯನ್ನು ಮಾಡಿದೆ. ತಾಲಿಬಾನ್ ದಾಳಿಯಲ್ಲಿ 15 ಯೋಧರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆಯನ್ನು ಹೆಚ್ಚಾಗುವ ಸಾಧ್ಯತೆಗಳಿದಾವಂತೆ. ಕೆಲವು ಕಡೆ 5 ಜನ ಸಾವನ್ನಪ್ಪಿದ್ದಾರೆ, ಕೆಲವು ಕಡೆ 15 ಜನ ಸಾವನ್ನಪ್ಪಿದ್ದಾರೆ. ಡುರಾಂಡ್ ಗಡಿಯಲ್ಲಿ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಅಫ್ಘಾನ್ ಹಾಗೆ ಪಾಕ್ ಅಂತಾರಾಷ್ಟ್ರೀಯ ಡುರಾಂಡ್ ಗಡಿ, ಪಾಕ್ ಅಫ್ಘಾನ್ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ, ಈಗ ಈ ಪಾಕಿಸ್ತಾನದವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಖ್ವಿ ಅಂತಿದ್ದಾರಲ್ವ ಅವರ ಸಚಿವ, ಏನು ಗೃಹ ಸಚಿವ ನಖ್ವಿ ಒಂದು ಟ್ವೀಟ್ ಮಾಡಿದ್ದಾರೆ. ಅಂದರೆ ಭಾರತದ ಮೇಲೇ ಅವರ ಆರೋಪ, ನಾವೇ ಅವ್ರನ್ನ ಮುಂದೆ ಬಿಟ್ಟು ತಾಲಿಬಾನ್ ಅವ್ರ ವಿರುದ್ಧ ಎತ್ತಿ ಕಟ್ತಾ ಇದ್ದೀವಿ ಅಂತೇಳಿ. ಯಾಕೆಂದರೆ ತಾಲಿಬಾನ್ ಸಚಿವ ಕೂಡ ನಮ್ಮ ದೇಶಕ್ಕೆ ಬಂದಿದ್ದಾರಲ್ವಾ. ಇದರ ಬೆನ್ನಲ್ಲೇ ಈಗ ಅಲ್ಲಿ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಭಾರತ ಮತ್ತು ತಾಲಿಬಾನ್ ಸರ್ಕಾರ ಅಂದರೆ ಅಫ್ಘಾನಿಸ್ತಾನ ಮತ್ತೆ ಒಂದಾಗ್ತಾ ಇದ್ದಾವೆ. ಆಲ್ರೆಡಿ ಸಂಬಂಧ ಚೆನ್ನಾಗಿದೆ. ಹಾಗಾಗಿ ಅವರು ಇಂಡೈರೆಕ್ಟ್ ಆಗಿ ಭಾರತವೇ ಇದಕ್ಕೆ ಪ್ರಚೋದನೆ ಕೊಡ್ತಾ ಇದೆ, ಇದರಿಂದ ನೀವೇ ಇದ್ದೀರಿ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟನ್ನು ಕೊಡ್ತಾ ಇದೆ. ಅಂದರೆ ಅವರ ಗಡಿ ಪ್ರದೇಶಗಳನ್ನು ಇವರು ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ, ವಶಪಡಿಸ್ಕೊಳ್ತಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತಾಲಿಬಾನ್ ಸರ್ಕಾರ ಅಥವಾ ತಾಲಿಬಾನ್ ಅವರ ಪಡೆಗಳಿದಾವಲ್ಲ, ಯಾವುದೇ ಕಾರಣಕ್ಕೂ ಅವರು ಹಿಂಜರಿತಾ ಇಲ್ಲ. ಕ್ಷಿಪಣಿಗಳನ್ನು ಉಡಾಯಿಸ್ತಾ ಇದ್ದಾರೆ, ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡಿತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ಬೋದು, ಅವರ ಸೇನಾ ಶಿಬಿರಗಳಾಗಿರ್ಬೋದು. ಜನಸಾಮಾನ್ಯರಿಗೆ ಯಾವುದೇ ರೀತಿ ಹಾನಿಗಳಾಗಿಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ. ಬಟ್ ಈಗ ನಿರಂತರವಾಗಿ ಈ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದ್ದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗಿದೆ ಅಂಥೇಳಿ ಪಾಕಿಸ್ತಾನ ಆರೋಪವನ್ನು ಮಾಡ್ತಾ ಇದೆ. ನೋಡಿ, ಅಲ್ಲಿ ಮುನೀರ್ನ ಸೇನೆ ಇದೆ, ಆ ಸೇನೆಯ 15 ಯೋಧರು ಬಲಿಯಾಗಿದ್ದಾರೆ ಮತ್ತು ಅಲ್ಲಿ ಸೇನಾ ಕ್ಯಾಂಪ್ಗಳು ಹೊತ್ತಿ ಉರಿತಾ ಇದ್ದಾವೆ. ನಿರಂತರವಾಗಿ ಶೆಲ್ಗಳನ್ನು ಬಿಡ್ತಾನೆ ಇದ್ದಾರೆ ಅಫ್ಘಾನಿಸ್ತಾನದವರು. ನೋಡಿ, ತಾಲಿಬಾನ್ ಸರ್ಕಾರ ಯಾವಾಗ ರಚನೆ ಆಯ್ತಲ್ವ, ಅಲ್ಲಿಂದ ಪಾಕಿಸ್ತಾನವು ಕೂಡ ಒಂದು ರೀತಿಯಲ್ಲಿ ಅವ್ರನ್ನ ಹೊರಗಿನವರು ಅಥವಾ ಕೆಳದರ್ಜೆಯವರು ಅನ್ನೋ ಥರ ಟ್ರೀಟ್ ಮಾಡ್ತಾ ಬಂದಿತ್ತು. ಆದರೆ ಈಗ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಯುದ್ಧ ಶುರುವಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ.